ಸಂಸದ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಬರೋದೇ ಬೇಡ. ಚಿಕ್ಕಬಳ್ಳಾಪುರದಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭೆಗೆ ಹೋಗಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದಾಗ ಜನ ತಪ್ಪು ತಿಳ್ಕೋತಾರೆ. ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡ್ರು ನಾವು ಕೆಲಸ ಮಾಡಕ್ಕೆ ಬದ್ಧರಿದ್ದೀವಿ. ಈ ಮಧ್ಯೆ ಕೇಂದ್ರ ಸಚಿವರಾಗ್ಲಿ ಎಂದು ಕೂಡ ಪ್ರಾರ್ಥಿಸುತ್ತೇವೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಬಡವರಿಗೆ ಉಚಿತವಾಗಿ 10,000 ಹೊದಿಕೆ ಬ್ಯಾಗ್ಗಳನ್ನ ವಿತರಿಸಿ ಎಸ್ಆರ್ವಿ ಹೇಳಿಕೆಯನ್ನ ಕೊಟ್ಟಿರೋದು. ಚಿಕ್ಕಬಳ್ಳಾಪುರ ಕಂದಾವರ ಗ್ರಾಮದ ನಿರಾಶ್ರಿತರ ಕಾಲೋನಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಒಳ್ಳೆಯದು, ಯಾಕಂದರೆ ಇಲ್ಲಿ ಕೂಡ ರಾಜ್ಯದಲ್ಲಿದ್ದಾಗ ಕೂಡ ಮಂತ್ರಿ ಆಗಿರ್ತಕ್ಕಂಥ ಅನುಭವ ಇದೆ. ಅವರು ಕೂಡ ಮಧ್ಯದಲ್ಲಿ ಚುನಾವಣೆಯಲ್ಲಿ ಸೋತಾದಮೇಲೆ ಲೋಕಸಭಾ ಚುನಾವಣೆಗೆ ಸೇರಬೇಕು, ನಾನು ಮನೇಲಿ ಇರೋಕ್ಕಾಗೋದಿಲ್ಲ, ಜನಗಳ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಮೇಲೆಗೆ ಈಗ ಅವತ್ತು ಇವರು ಲೋಕಸಭಾ ಸದಸ್ಯರಾಗಿದ್ದಾರೆ. ನಮ್ಮ ಹೈಕಮಾಂಡ್ಗೂ ಕೂಡ ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರು. ಸೊ ಈ ಸರಿ ಆದರೂ ನಮ್ಗೆ ಸಂತೋಷ ಮಂತ್ರಿ ಆಗಿ. ಇಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಲೋಕಸಭಾ ಸ್ಥಾನಕ್ಕೆ ನಿಂತ್ಕೊಂಡ್ರೆ ನಾವು ಯಾರು ಕೂಡ ಕ್ಷೇತ್ರಕ್ಕೆ ಬರೋದು ಬೇಡ. ನಮ್ಮ ಯಲಹಂಕಕ್ಕೆ ನಾವು ಗೆಲ್ಲಿಸ್ತೀವಿ ಅವರನ್ನು, ಮತ್ತು ಬೇರೆ ಕ್ಷೇತ್ರಗಳು ಕೂಡ ನಾವು ಓಡಾಡಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಒಬ್ಬ ಕೇಂದ್ರ ಸಚಿವರಾದರೆ ಕೇವಲ ಚಿಕ್ಕಬಳ್ಳಾಪುರಕ್ಕೆ ಸ್ವಲ್ಪ ಜಾಸ್ತಿ ಆಗ್ಬೋದು, ನಮ್ಮ ಕ್ಷೇತ್ರ ಸ್ವಲ್ಪ ಕೆಲಸ ಆಗ್ತದಲ್ಲ. ಯಾಕಂದರೆ ಈ ಚಿಕ್ಕಬಳ್ಳಾಪುರದಿಂದ ಇಲ್ಲಿವರೆಗೂ ನಮ್ಮ ಪಾರ್ಟಿಯಿಂದ ಯಾರು ಕೂಡ ಮಂತ್ರಿಗಳಾಗಿಲ್ಲ. ಸೊ ಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಅವ್ರು ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕೆ ಸುಧಾಕರ್ ಅವರು ರಾಜ್ಯ ರಾಜಕಾರಣಕ್ಕೆ ಬೇಡ, ನಾನೇನು ಆ ಥರ ಏನು ಹೇಳಿಲ್ವ. ಯಾಕಂದರೆ ಅವ್ರು ಮಧ್ಯದಲ್ಲಿ ಹೋಗಿ ಲೋಕಸಭೆಗೆ ಹೋದಾಗ ಮತ್ತೆ ಒಂದು ವರ್ಷ ಇದ್ದಂಗೆ ತಿರ್ಗಾ ಬಂದಾಗ ಜನ ತಪ್ಪು ತಿಳ್ಕೊತಾರೆ. ಯಾಕಂದರೆ ಇವರ ಅವಶ್ಯಕತೆ ಕೇಂದ್ರಕ್ಕಿದೆ. ಇಲ್ಲಾಂದರೆ ಅವ್ರು ಕೇಂದ್ರಕ್ಕೆ ಹೆಂಗೆ ಹೋಗ್ಬೇಕು, ಬರೀ 3 ವರ್ಷಕ್ಕೋಸ್ಕರ ಅವ್ರು ಕೇಂದ್ರಕ್ಕೆ ಹೋದಾರಲ್ಲ. ಅವ್ರು ಹೇಳಿದರು ನಮಗೆಲ್ಲ ಕೂಡ, ನಾನು ಕೇಂದ್ರದಲ್ಲಿ ಹೋದಾಗ ಅಲ್ಲಿಂದ ಸಾಕಷ್ಟು ನಾನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀನಿ ಅಂತೇಳಿ. ಖಂಡಿತವಾಗಿ ಕೂಡ ಅವ್ರು ಆಗಲಿ. ಕೊನೆಗೆ ಅಂತಿಮವಾಗಿ ನಮ್ಮ ಹೈಕಮಾಂಡು ಏನು ತೀರ್ಮಾನ ತಗೊತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ, ಏನು ಹೇಳ್ತೀರಿ? ಯಾಕಂದರೆ 8.5 ವರ್ಷಗಳಿಂದ ಕೂಡ ಅವರೆಲ್ಲೂ ರಾಜಕೀಯವಾಗಿ ನಾನು ಶಾಸನ ಆಗಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸಿಲ್ಲ. ಇವತ್ತು NDA ವತಿಯಿಂದ ಮತ್ತು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಬಡವರಿಗೆ ಒಂದಷ್ಟು ಕಾರ್ಯಕ್ರಮ ಮಾಡ್ತಾಯಿದ್ವಿ, ತಾವು ಬರಬೇಕು ಅಂತ ಹೇಳಿದಾಗ ಬಂದ್ವಿ. ಇವತ್ತು ಅವರ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾವು ಏನೇ ಸೀಟ್ ಕೊಡಬೇಕಂದ್ರೂ ಕೂಡ ನಮ್ಮ ವರಿಷ್ಠರ ಕಡೆಯಿಂದನೇ ಅನುಮತಿಯನ್ನು ಕೊಡಬೇಕಾಗ್ತದೆ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ನಮ್ಮ ಸ್ಥಳೀಯ ಲೋಕಸಭಾ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಮತ್ತು JDSನ ಮುಖಂಡರುಗಳು ಎಲ್ಲರ ವಿಶ್ವಾಸವನ್ನು ತಗೊಂಡು ಇಲ್ಲಿ ಜನ ಏನು ಹೇಳ್ತಾರೋ ಅದಕ್ಕೇ ಹೈಕಮಾಂಡ್ ಕೂಡ ಸ್ಪಂದಿಸ್ತಕ್ಕಂಥದ್ದು. ಈ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗು, ಮುಂದೆ ಭವಿಷ್ಯ ಇದೆ, ಮುಂದೆ ನಿನ್ನಂಥ ಯುವಕರು ಮತ್ತು ನಿನ್ನ ವಾಯ್ಸು ವಿಧಾನಸಭೆಯಲ್ಲಿ ಬೇಕು ಅಂತ ಹೇಳಿದ್ವಿ. ಕೊನೆಗೆ ಎಲ್ಲ ಕೂಡ ಹೈಕಮಾಂಡ್ ತೀರ್ಮಾನದ ಮೇಲೆ ನಿಂತಿರ್ತದೆ.